ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಹೆಸರಿಗೆ ಮಾತ್ರ ಈತ ಡಾಕ್ಟರ್, ಮಾಡಿದ್ದೆಲ್ಲ ಅನಾಚಾರ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಕುಟುಂಬಕ್ಕೆ ಇದೆ ಕ್ರಿಮಿನಲ್ ಹಿಸ್ಟ್ರಿ. ಈ ಹಿಂದೆ 2018ರಲ್ಲೂ ಕೂಡ ಈತನ ವಿರುದ್ಧ ಕೇಸ್ ದಾಖಲಾಗಿತ್ತು. ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗಿದ್ದ ನಾಗೇಂದ್ರ ಯಾರು ಅಂದ್ರೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಸಹೋದರ. ದೇವಾಲಯದಲ್ಲಿ ಮಹೇಂದ್ರ ಸಹೋದರ ನಾಗೇಂದ್ರನ ಮದುವೆ ನಡೆದಿತ್ತು. ಅದಕ್ಕೂ ಮೊದಲು ಯುವತಿಯನ್ನ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ. ನಂತರ ನಿನ್ನ ಜೊತೆಗೆ ಬದುಕೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ನಂತೆ ಮಹೇಂದ್ರ ರೆಡ್ಡಿಯ ಸಹೋದರ ನಾಗೇಂದ್ರ. ಈ ಕೇಸ್ನಲ್ಲೂ 2ನೇ ಆರೋಪಿಯಾಗಿರುವುದು ಇದೇ ಮಹೇಂದ್ರ. ಆಗ ನಾಗೇಂದ್ರ, ಮಹೇಂದ್ರ ಹಾಗೆ ರಾಘವೇಂದ್ರ ಅನ್ನೋರ ಮೇಲೆ ಕೇಸ್ ದಾಖಲಾಗಿತ್ತು. ಈಗ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾನೆ. ಇದಕ್ಕೂ ಹಿಂದೆ ಮತ್ತೊಂದು ಪ್ರಕರಣ ಇವರ ಕುಟುಂಬದ ವಿರುದ್ಧ ದಾಖಲಾಗಿತ್ತು. ಅದರಲ್ಲೂ ಕೂಡ ಮಹೇಂದ್ರ ರೆಡ್ಡಿ ಆರೋಪಿಯಾಗಿದ್ದ. ಆ ಪ್ರಕರಣ ಏನು ಅಂದ್ರೆ ಈತನ ಸಹೋದರ ನಾಗೇಂದ್ರ ರೆಡ್ಡಿ ಯುವತಿಯೊಬ್ಬಳಿಗೆ ಮೋಸ ಮಾಡಿದಂತಹ ಪ್ರಕರಣ, ವಂಚನೆ ಮಾಡಿದಂತಹ ಪ್ರಕರಣ. ಆ ಪ್ರಕರಣದಲ್ಲೂ ಕೂಡ ಮಹೇಂದ್ರ ರೆಡ್ಡಿ ಆರೋಪಿಯಾಗಿದ್ದ. ಈ ಹಿಂದೆ 2018ರಲ್ಲಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು. IPC ಸೆಕ್ಷನ್ 506, 34, 417, 354 ಹೀಗೆ ಹಲವು ಸೆಕ್ಷನ್ಗಳನ್ನ ಹಾಕಿದ್ರು. ಮಹೇಂದ್ರ ರೆಡ್ಡಿಯ ಸಹೋದರ A1 ನಾಗೇಂದ್ರ ರೆಡ್ಡಿ ಆಗಿದ್ರೆ ಮಹೇಂದ್ರ ರೆಡ್ಡಿ A2 ಆಗಿದ್ದ. ಮತ್ತೊಬ್ಬ ರಾಘವ್ ಅನ್ನೋನು A3 ಆಗಿದ್ದ. ಏನ್ ಕೇಸು ಅಂದ್ರೆ ಯುವತಿಯೊಬ್ಬಳನ್ನ ಪ್ರೀತಿಸಿ ದೇವಾಲಯದಲ್ಲಿ ಮದುವೆಯಾಗಿದ್ದ ನಾಗೇಂದ್ರ ಆರೋಪಿ ಮಹೇಂದ್ರನ ತಮ್ಮ. ಮದುವೆ ಬಳಿಕ ರಿಜಿಸ್ಟರ್ ಮ್ಯಾರೇಜ್ ಆಗಿರುವುದಿಲ್ಲ. ಅದಕ್ಕೂ ಮೊದಲೇ ಯುವತಿಯನ್ನ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ. ನಂತರ ನಿನ್ ಜೊತೆಗೆ ಬದುಕೋದಿಲ್ಲ ನಾನು ಅಂತ ಹೇಳಿ ಬಿಟ್ಟು ಹೋಗಿದ್ನಂತೆ. ಇದೆಲ್ಲದಕ್ಕೆ ನಾಗೇಂದ್ರನಿಗೆ ಕುಮ್ಮಕ್ಕನ್ನ ನೀಡಿರೋದು ಮಹೇಂದ್ರ ಮತ್ತು ರಾಘವ್ ಅಂತ ಹೇಳಿ ಯುವತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು. 24 ವರ್ಷದ ಯುವತಿ ಕೊಟ್ಟಂತಹ ಕಂಪ್ಲೇಂಟ್ ಅದು. ಯಾವಾಗ ಕೃತಿಕಾ ರೆಡ್ಡಿಯ ಕೊಲೆ ಆಯ್ತಲ್ಲ, ಆ ದಿನಾನೇ ಹಳೆ ಕೇಸನ್ನ ಸೆಟಲ್ಮೆಂಟ್ ಮಾಡ್ಕೊಂಡಿತ್ತು ಈ ಮಹೇಂದ್ರ ರೆಡ್ಡಿಯ ಕುಟುಂಬ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲಿ. HAL ನಲ್ಲಿ ಕೇಸ್ ದಾಖಲಾಗಿತ್ತು. ನೊಂದ ಯುವತಿಗೆ 20 ಲಕ್ಷ ಹಣವನ್ನ ನೀಡಿ ಕೇಸ್ನ ಸೆಟಲ್ಮೆಂಟ್ ಮಾಡ್ಕೊಂಡಿತ್ತು ಮಹೇಂದ್ರ ರೆಡ್ಡಿಯ ಕುಟುಂಬ. ಯಾವಾಗ ಅಂದ್ರೆ 23/4/2025 ಅಂದ್ರೆ ಈ ವರ್ಷದ ಏಪ್ರಿಲ್ 23ನೇ ತಾರೀಕು ಆವತ್ತು ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು. ದುರಂತ ಏನು ಅಂದ್ರೆ ಅದೇ ದಿನ ಸಂಜೆ ಪತ್ನಿಯ ಮನೆಗೆ ಬಂದಂತಹ ಈ ಡಾಕ್ಟರ್ ಮಹೇಂದ್ರ ರೆಡ್ಡಿ ರಾತ್ರಿ 12 ಗಂಟೆಯ ಬಳಿಕ ಪತ್ನಿಗೆ ಆ ಅನಸ್ತೇಶಿಯಾನ ನೀಡಿ ಆಕೆಯ ಸಾವಿಗೆ ಕಾರಣನಾಗ್ಬಿಡ್ತಾನೆ. ಹಳೆ ಕೇಸನ್ನ ಸೆಟಲ್ಮೆಂಟ್ ಮಾಡಿಕೊಂಡ ದಿನಾನೇ ತನ್ನ ಪತ್ನಿಯ ಜೀವವನ್ನ ತೆಗೆದಿದ್ದ ಈ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಆತ ಮಾಡಿದಂತಹ ಕೃತ್ಯ ಎಲ್ಲವೂ ಈಗ ಬಟ್ಟಾಬಯಲಾಗಿದೆ. ಜೊತೆಗೆ ಹಳೆಯ ಕೇಸ್ ಕೂಡ ಈಗ ಹೊರಗಡೆ ಬಂದಿದೆ. ಈ ರೀತಿಯಾದಂತಹ ಅಪರಾಧ ಕೃತ್ಯ, ಹೆಣ್ಮಕ್ಳಿಗೆ ದೋಖಾ ಮಾಡೋದು, ಮೋಸ ಮಾಡೋದು ಈ ಕುಟುಂಬಕ್ಕೆ ಹೊಸದೇನಲ್ಲ, ಅಥವಾ ಈ ಸಹೋದರರಿಗೆ ಹೊಸದೇನಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಪ್ರಕರಣ ಲಭ್ಯ ಆಗ್ತಾ ಇರೋದು. 2018ರ ಪ್ರಕರಣ. ಅದು ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಸಹೋದರ ನಾಗೇಂದ್ರ ಯುವತಿಗೆ ವಂಚಿಸಿದಂತಹ ಪ್ರಕರಣ. ಆ ಪ್ರಕರಣದ ಸೆಟಲ್ಮೆಂಟ್ ಆದಂತಹ ದಿನಾನೇ ಪತ್ನಿಯನ್ನ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಮಹೇಂದ್ರ ರೆಡ್ಡಿ ಪತ್ನಿಯನ್ನ ಕೊಲೆ ಮಾಡಿ ಈಗ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಇದು ಒಂದೇ ಪ್ರಕರಣ ಅಲ್ಲ, ಇದಕ್ಕೂ ಹಿಂದೆ ಮತ್ತೊಂದು ಪ್ರಕರಣ ಆಗಿತ್ತು. ಅದು ಯುವತಿಗೆ ವಂಚನೆ ಮಾಡಿದಂತಹ ಪ್ರಕರಣ ಅನ್ನೋದು ಈಗ ರಿವೀಲ್ ಆಗ್ತಾ ಇರೋ. ಚಂದ್ರಶೇಖರ್, ಖಂಡಿತವಾಗಿಯೂ ವಿದ್ಯಶ್ರೀ, ಏನು ಮೋನಿಜಾ ಅನ್ನುವಂತಹ ಒಂದು ಯುವತಿಯನ್ನ ಪ್ರೀತಿ ಮಾಡುವಂತ ನಾಟಕ ಆಡಿ ಪ್ರೀತಿ ಮಾಡಿದ್ದೇನೆ ಅಂತ ಹೇಳಿ, ಜೊತೆಗೆ ಕುಟುಂಬದವರು ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಏನು ACS ಲೇಔಟ್ ಅಲ್ಲಿ ಇರುವಂತಹ ಒಂದು ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿ ಅದಾದ ನಂತರ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ಮನೋಜ್ ಅನ್ನುವಂತ ಏನು ಯುವತಿ ಇದ್ದಾಳೆ ಆಕೆ ಒತ್ತಾಯ ಮಾಡ್ತಾಳೆ. ಇದು ಮದುವೆ ರಿಜಿಸ್ಟರ್ ಮಾಡಬೇಕು, ಇದೇ ರೀತಿ ಆದ್ರೆ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಸದ್ಯಕ್ಕೆ ಬೇಡ, ಸದ್ಯಕ್ಕೆ ನಾವು ಜೊತೆಲೇ ಇದೀವಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನು ಆ ಒಂದು ACS ಲೇಔಟ್ ನಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡಿರ್ತಾರೆ. ಅಂದ್ರೆ ಯಾರು ಈಗ ಮಹೇಂದ್ರ ಇದ್ದಾನೆ, ಮಹೇಂದ್ರನ ತಮ್ಮ ನಾಗೇಂದ್ರ ಅನ್ನುವಂಥದ್ದು ಈ ಕೃತ್ಯ ಎಸಗಿರ್ತಾನೆ. ಅದಾದ ನಂತರ ಅಂದ್ರೆ ಮದುವೆ ಆಗಿ ಮನೋಜ ಜೊತೆಯಲ್ಲಿ ಒಂದು ACS ಲೇಔಟ್ ನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಂತ ನಾಗೇಂದ್ರನನ್ನ ಪುಸ್ಲಾಯಿಸಿ ಅವನಿಗೆ ತಲೆ ಕೆಡಿಸಿ ಅವನನ್ನ ನನ್ನ ಮೇಲೆ ಚೂ ಬಿಟ್ಟು ಯಾರು ಮಹೇಂದ್ರ ಜೊತೆಗೆ ರಾಘವ್ ಇಬ್ರು ಸೇರಿ ಅವನ್ನ ಚೂ ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡುವಂತೆ ಮಾಡಿದ್ದಾನೆ. ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಅನ್ನು ಕೂಡ
ಬೇಡ ಅಂತ ಹೇಳಿ ನನಗೆ ಏನು ಎಲ್ಲಾ ರೀತಿಯಾಗಿ ಬಳಸ್ಕೊಂಡು ಈಗ ಸದ್ಯಕ್ಕೆ ಲೈಂಗಿಕ ಕಿರುಕುಳವನ್ನ ಕೂಡ ಕೊಡ್ತಾ ಇದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಒಂದು HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಒಂದು ಕಾಂಪ್ರಮೈಸ್ ಆಗುತ್ತೆ. ಅದು ಕಾಂಪನ್ಸೇಷನ್ ಅಂತ ಹೇಳಿ 20 ಲಕ್ಷ ರೂಪಾಯಿಯನ್ನ ಇವರ ಕುಟುಂಬ ಯುವತಿಗೆ ಕೊಡ್ತಾರೆ. ಅದಾದ ನಂತರ ಕೇಸ್ ಅಲ್ಲಿಗೆ ಮುಕ್ತಾಯ ಆಗತ್ತೆ. ಆ ಒಂದು ಕೇಸ್ ಮುಗಿದ ನೆಕ್ಸ್ಟ್ ಡೇನೆ ಏನು ಈ ಒಂದು ಡಾಕ್ಟರ್ ಕೃತಿಕಾ ಇದ್ದಾಳೆ, ಆ ಕೃತಿಕಾವನ್ನ ಅನರ್ಥ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು ವಿದ್ಯಾ. ಅಂದ್ರೆ ಒಂದನ್ನ ಸೆಟಲ್ಮೆಂಟ್ ಮಾಡ್ಕೊಂಡು ಇನ್ನೊಂದನ್ನ ಮುಗಿಸೇ ಬಿಡೋಣ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿ ವಿದ್ಯಾ, ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಮೇಲ್ನೋಟಕ್ಕೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಅವರ ಕುಟುಂಬ ಕೂಡ ಅದೇ ರೀತಿಯಾದಂತಹ ಆರೋಪ ಮಾಡ್ತಾ ಇರುವಂತಹದ್ದು. ಒಂದು ಕಡೆ ಏನು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಒಂದು ಯುವತಿಯನ್ನ ದೂರ ತಳ್ಳಿದ ನಂತರ ಮತ್ತೊಂದು ಇದೇ ರೀತಿ ಆದ್ರೆ ಕೋರ್ಟು ಕೇಸು ಕಚೇರಿ ಅಂತ ಅಲಿಬೇಕಾಗತ್ತೆ. ಯಾಕೆ ಆ ರೀತಿಯಾದಂತಹ ನಿರ್ಧಾರ ತಗೋಬೇಕು, ನಾವು ಡೈರೆಕ್ಟ್ ಆಗಿ ಮುಗ್ಸೇ ಬಿಟ್ರೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಇವರು ಅನ್ನುವಂತಹ ಆರೋಪ ಏನು ಕೃತಿಕಾ ಅವರ ಕುಟುಂಬದವ್ರದ್ದು ಆಗಿರುವಂತಹದ್ದು. ಇನ್ನು ಸದ್ಯಕ್ಕೆ ಅವರು ಹೇಳ್ತಾ ಇರುವಂತಹದ್ದು ಡ್ರಗ್ ಏನು ಬಳಸಿದ್ದಾರೆ, ಆ ಒಂದು ಡ್ರಗ್ ಅನ್ನ ಒಂದೇ ದಿನ ಕೊಟ್ಟು ಆಕೆಯನ್ನ ಸಾಯಿಸ್ಬೇಕು ಅಂತ ಈತ ನಿರ್ಧಾರ ಮಾಡಿಲ್ಲ. ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿಯಾದಂತಹ ಡ್ರಗ್ಗಳನ್ನ ಈಕೆಯ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅಂದ್ರೆ ಏನು ಋತುಚಕ್ರ ಹೆಣ್ಮಕ್ಳಿಗೆ ಸರ್ವಸಾಮಾನ್ಯವಾಗಿ ಬರುತ್ತೆ, ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮೆಡಿಸಿನ್ ಅನ್ನ ಕೊಟ್ಟು ಆ ಒಂದು ಅನಸ್ಯವನ್ನ ಕೊಡ್ಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಆ ಒಂದು ಪ್ರಯತ್ನ ಎಲ್ಲೋ ವಿಫಲ ಆಯ್ತು. ಹಾಗಾಗಿ ಕೆಲವೊಂದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಒಂದು ಮೆಡಿಸಿನ್ ಅನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅನಸ್ತೆ ಕೊಟ್ಟು ಒಂದು ಸಾವಿಗೆ ಕಾರಣ ಆಗಿದ್ದಾನೆ ಇವನು ಅಂತ ಹೇಳಿ ಸದ್ಯಕ್ಕೆ ಕುಟುಂಬಸ್ಥರು ಒಂದು ಆರೋಪ ಮಾಡ್ತಾ ಇರುವಂತಹದ್ದು ವಿದ್ಯಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.